ನಮಸ್ಕಾರ ವೀಕ್ಷಕರೇ, ಸಮಸ್ತ ಕನ್ನಡಿಗರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಸಂಬಂಧ ಎದ್ದಿರೋ ರಗಳೆ ರಂಪಾಟ, ಸುಳ್ಳು ಆರೋಪಗಳು, ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿಗೆ ಹಾಕಿರೋ ಸವಾಲ್, ಇದೆಲ್ಲದರ ಅಪ್ಡೇಟ್ ಅನ್ನ ಕೊಟ್ಟಿದ್ದೀವಿ. ಪದೇ ಪದೇ ರಾಹುಲ್ ಗಾಂಧಿಗೆ ಏನೇ ಆರೋಪ ಇದ್ರೂ ಅಫಿಡವಿಟ್ ಸಲ್ಲಿಸಿ ಕಾನೂನಿನ ಮೂಲಕ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ರೂ ಪ್ರಯೋಜನ ಆಗಿಲ್ಲ. ಇದು ಮುಗಿಯದ ಕಥೆ ಅನ್ನೋ ಕನ್ಕ್ಲೂಷನ್ಗೆ ಬಂದಿರೋ ಎಲೆಕ್ಷನ್ ಕಮಿಷನ್ ಈಗ ಜನರ ಮುಂದೆ 5 ಪ್ರಶ್ನೆಗಳನ್ನ ಇಟ್ಟಿದೆ. ಈ 5 ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡಿ ಅಂತ ಕ್ಯಾಂಪೇನ್ ಶುರು ಮಾಡಿದೆ. ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಿಸಿದ ಪ್ರಶ್ನೆಗಳು ಇದಾಗಿದ್ದು, ಇದಕ್ಕೆ ಉತ್ತರ ಕೊಡುವಾಗಲೇ ಜನರಿಗೆ ನೀಟಾಗಿ ಕ್ಲಾರಿಟಿ ಸಿಗ್ತಾ ಇದೆ. ಇನ್ನೊಂದೆಡೆ ಹೀಗೆ ವೋಟ್ನಲ್ಲಿ ಗೋಲ್ಮಾಲಾಗಿ ಅಭಿವೃದ್ಧಿ ಮಾಡದವರ ಕೈಗೆ ಅಧಿಕಾರ ಸಿಕ್ಕರೆ ಯಾವ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ 2 ರಾಜ್ಯಗಳ 2 ಪ್ರತ್ಯೇಕ ಘಟನೆಗಳು ಸಾಕ್ಷಿಯಾಗ್ತಾ ಇದೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್ಐಆರ್ ಪ್ರಕ್ರಿಯೆಯಿಂದ ಏನಾಯ್ತೋ ಬಿಡ್ತೋ ಗೊತ್ತಿಲ್ಲ, ಆದ್ರೆ ಒಂದು ವಿಚಾರದಲ್ಲಿ ಜನರಿಗೆ ಕ್ಲಾರಿಟಿ ಸಿಕ್ತು. ಅದೇನಂದ್ರೆ, ಈ ಪ್ರಕ್ರಿಯೆಯಿಂದ ದೇಶಕ್ಕೆ ಒಳ್ಳೆಯದಾಗ್ತಾ ಇದೆಯೇ ಹೊರತು ಸಮಸ್ಯೆ ಅಂತೂ ಖಂಡಿತ ಇಲ್ಲ ಅನ್ನೋದು. ವಿವೇಚನೆ ಇರೋ ಎಲ್ಲಾ ಜನರು ಇದನ್ನೇ ಹೇಳ್ತಾ ಇದ್ರು. ರಾಹುಲ್ ಮಾತ್ರ ಒಂದಾದ ನಂತರ ಒಂದು ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ. ಎಲ್ಲ ಆರೋಪಗಳು ಒಂದೊಂದಾಗಿ ಸುಳ್ಳು ಅನ್ನೋದು ಕೂಡ ಸಾಬೀತಾಗ್ತಾ ಇದೆ. ಈಗ ಎಲೆಕ್ಷನ್ ಕಮಿಷನ್ಗೆ ಬೇಕಾಗಿರೋದು ಜನರಿಗೆ ಕ್ಲಾರಿಟಿ ಕೊಡೋದು ಮಾತ್ರ. ಯಾರು ಎಷ್ಟೇ ಮಿಸ್ಲೀಡ್ ಬೇಕಾದರೂ ಮಾಡಲಿ, ಅಂತಿಮವಾಗಿ ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆ ಇಡಬೇಕಾಗಿರೋದು ಜನರೇ ಆಗಿರೋದ್ರಿಂದ ಅವರಿಗೆ ಅರ್ಥ ಮಾಡಿಸುವ ಸಲುವಾಗಿ ಹಲವು ರೀತಿಯ ಕ್ರಮಗಳನ್ನು ಅನುಸರಿಸ್ತಾ ಇರೋ ಎಲೆಕ್ಷನ್ ಕಮಿಷನ್ ಈಗ ಜನರ ಮುಂದೆ 5 ಪ್ರಶ್ನೆಗಳನ್ನ ಇಟ್ಟು ಅವರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದೆ. ಈ ಪೈಕಿ ಮೊದಲ ಪ್ರಶ್ನೆ, ವೋಟರ್ ಲಿಸ್ಟ್ ಪ್ರಕ್ರಿಯೆಯನ್ನ ವೆರಿಫಿಕೇಶನ್ ಮೂಲಕ ನಡೆಸೋದು ಸರಿನಾ ಅನ್ನೋದು. ಬಹುತೇಕರು ನೇರವಾಗಿ ಹೌದು ಅಂತ ಹೇಳ್ತಾರೆ. ಆದರೆ ಬೇಡ ಅಂತ ಹೇಳುವವರು ಯಾರಾದರೂ ಇದ್ರು ಅಂದ್ರೆ ಅದಕ್ಕೆ ಕಾರಣ ವೆರಿಫಿಕೇಶನ್ ಪ್ರಕ್ರಿಯೆ ಕೇವಲ ಆಧಾರ್ ಕಾರ್ಡ್ ತೋರಿಸಿದ್ರೆ ಮುಗಿದು ಹೋಗೋದಿಲ್ಲ ಅನ್ನೋದು. ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿರುವವರಿಗೆ ಯಾವ ಸ್ಪೀಡ್ನಲ್ಲಿ ನಕಲಿ ಆಧಾರ್ ಕಾರ್ಡ್ ಸಿಗ್ತಾ ಇದೆ ಅಂದ್ರೆ, ಇಲ್ಲೇ ಹುಟ್ಟಿ ಬೆಳೆದ ವ್ಯಕ್ತಿಗೆ ಒರಿಜಿನಲ್ ಆಧಾರ್ ಕಾರ್ಡ್ ಸಿಗೋದಕ್ಕೆ ಎಷ್ಟು ಸಮಯ ಬೇಕೋ ಅದಕ್ಕಿಂತ ಹೈ ಸ್ಪೀಡ್ನಲ್ಲಿ ಸಿಗ್ತಾ ಇದೆ. ಹೀಗಿರುವಾಗ ಕೇವಲ ಆಧಾರ್ ಕಾರ್ಡ್ ನೋಡಿಕೊಂಡು ವೋಟರ್ ಲಿಸ್ಟ್ ಅಪ್ಡೇಟ್ ಮಾಡ್ತಾ ಹೋದ್ರೆ ಈ ಪ್ರಕ್ರಿಯೆ ನಡೆಸಿ ಯಾವ ಪ್ರಯೋಜನ ಇರೋದಿಲ್ಲ. ಆದ್ರಿಂದ ಸರಿಯಾದ ವೆರಿಫಿಕೇಶನ್ ಬೇಕಾ ಬೇಡವಾ ಅನ್ನೋ ಪ್ರಶ್ನೆಯನ್ನ ಜನರ ಮುಂದೆ ಇಟ್ಟಿರೋದು ಅಂತ ಹೇಳಲಾಗ್ತಾ ಇದೆ. ಈ ವೆರಿಫಿಕೇಶನ್ ಪ್ರಕ್ರಿಯೆಯಲ್ಲಿ ಭಾರತದ ನಾಗರಿಕ ಅಂತ ಸಾಬೀತಾಗೋದಕ್ಕೆ ಯಾವೆಲ್ಲ ಸಾಕ್ಷಿ, ದಾಖಲೆ, ಆಧಾರ ಇರಬೇಕೋ ಅದೆಲ್ಲವನ್ನ ತೋರಿಸಿದ್ರೆ ಮಾತ್ರ ಈತ ನಮ್ಮ ದೇಶದ ಪ್ರಜೆ, ಈತನಿಗೆ ವೋಟ್ ಮಾಡೋ ಹಕ್ಕಿದೆ ಅಂತ ದೃಢಪಡಿಸ್ತಾರೆ. ಸುಮ್ಮನೆ ಕಾಟಾಚಾರಕ್ಕೆ 1-2 ಕಾರ್ಡ್ ತೋರಿಸಿ ಸೇರಿಸಿಕೊಳ್ಳೋದಕ್ಕೆ ಹೋದ್ರೆ ಲಿಸ್ಟ್ನಲ್ಲಿ ಅಕ್ರಮಗಳಿಗೆ ಅವಕಾಶ ಕೊಟ್ಟಂತಾಗುತ್ತೆ. ಈ ಆಯ್ಕೆಯನ್ನ ಈಗ ಜನರ ಮುಂದೆ ಇಡಲಾಗಿದೆ. ಎರಡನೆಯ ಪ್ರಶ್ನೆ, ವಿದೇಶಿ ಪ್ರಜೆಗಳ ಹೆಸರುಗಳನ್ನ ಲಿಸ್ಟ್ನಿಂದ ತೆಗಿಬೇಕಾ ಅನ್ನೋದು. ಫಾರಿನರ್ ಅಂದ ತಕ್ಷಣ ಜನರ ತಲೆಯಲ್ಲಿ ಅಮೆರಿಕ ಅಥವಾ ಬ್ರಿಟನ್ ಪ್ರಜೆಗಳು ನೆನಪಾಗ್ತಾರೇನೋ. ಆದ್ರೆ ಭಾರತಕ್ಕೆ ಭಾರ ಆಗ್ತಾ ಇರೋ ಈ ಫಾರಿನರ್ಗಳು ಬೇರೆ ಯಾರೋ ಅಲ್ಲ, ಅಕ್ಕಪಕ್ಕದ ದೇಶಗಳಿಂದ ನುಸುಳಿ ಬಂದವರು. ಇವರನ್ನ ನೇರವಾಗಿ ನೋಡಿದ್ರೆ ನಮ್ಮ ದೇಶದವರು ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಪಾಕಿಸ್ತಾನ ಹಾಗೂ ಬಾಂಗ್ಲಾ ಹುಟ್ಟಿದ್ದೆ ಭಾರತದಿಂದ. ಸರಿ, 2 ದೇಶ ಕೊಟ್ಟ ಮೇಲೂ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅಂದ್ರೆ ಮರ್ಯಾದೆ ಅಂತೂ ಖಂಡಿತ ಇರೋದಿಲ್ಲ ಅನ್ನೋದು ಗ್ಯಾರಂಟಿ. ಅಂದಹಾಗೆ ಇವರನ್ನ ಹೊರಕಳಿಸೋ ಪ್ರಕ್ರಿಯೆ ಈಗ ಕಷ್ಟ ಆಗ್ತಾ ಇರೋದು. ನಮ್ಮ ದೇಶದ ಜನ ಎನಿಸಿಕೊಂಡವರ ಮಧ್ಯೆ ಸೇರ್ಕೊಂಡಿರೋ ಇವರನ್ನ ಪತ್ತೆ ಮಾಡೋದೇ ಕಷ್ಟ. ಒಂದು ವೇಳೆ ಪತ್ತೆ ಮಾಡದೆ ಬಿಟ್ರೆ ನಮ್ಮ ದೇಶದ ಜನರಿಗೆ ಸಿಗಬೇಕಾದ ಸೌಲಭ್ಯಗಳನ್ನೆಲ್ಲ ಇವರು ಪಡಿತಾ ಹೋಗ್ತಾರೆ. ಭಾರತವನ್ನ ಬಡತನ ಮುಕ್ತ ಮಾಡಬೇಕು ಅಂತ ಒಂದು ಕಡೆಯಿಂದ ಕೆಲಸಗಳು ಆಗ್ತಾ ಇರೋ ಹೊತ್ತಲ್ಲಿ ಹೆಗ್ಗಣಗಳಂತೆ ಇವರ ಸಂತಾನ ತುಂಬ್ತಾ ಹೋದ್ರೆ ಈ ಬಡತನಕ್ಕೆ ಕೊನೆಯೇ ಇರೋದಿಲ್ಲ. ಈ ಎಲೆಕ್ಷನ್ ಲಿಸ್ಟಲ್ಲಿ ಇವರ ನೆಗೆಟಿವ್ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂದ್ರೆ, ಇವರ ಸಂಖ್ಯೆ ಹೆಚ್ಚಿದ ಪ್ರದೇಶಗಳಲ್ಲಿ ಇವರೇ ನಿರ್ಣಾಯಕರಾಗಿ ಬಿಡ್ತಾರೆ. ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋ ಕೆಲ ದೇಶದ್ರೋಹಿ ಮನಸ್ಥಿತಿಯ ನಾಯಕರು ಇವರ ಸಂಪೂರ್ಣ ವೋಟ್ ನಮಗೇ ಸಿಗಬೇಕು ಅಂತ ಸಾಕೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಲ್ಲಿ ಭಾರತೀಯರಿಗೆ ಮಾತ್ರ ವೋಟ್ ಮಾಡೋ ಹಕ್ಕು ಅನ್ನೋದು ಉಲ್ಲಂಘನೆ ಆಗುತ್ತೆ. ನಿಜವಾದ ಭಾರತೀಯನ ತೀರ್ಪು ಬದಲಾಗಿ ಬಿಡುತ್ತೆ. ಈ ಕಾರಣಕ್ಕೆ ಇಸಿಐ ಈ ಪ್ರಶ್ನೆಯನ್ನ ಎತ್ತಿದೆ. ಮೂರನೇ ಪ್ರಶ್ನೆ, ಎಲೆಕ್ಟೋರಲ್ ರೋಲ್ನ ರೆಗ್ಯುಲರ್ ಆಗಿ ಆಡಿಟ್ ಮಾಡಬೇಕಾ ಅನ್ನೋದು. ಇದು ನಿಜಕ್ಕೂ ಅಗತ್ಯವಾದ ಪ್ರಕ್ರಿಯೆ. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಆಡಿಟ್ ಮಾಡೋದ್ರಿಂದ ಸರಿಯಾದ ರಿಪೋರ್ಟ್ ಬರುತ್ತೆ. ವೋಟರ್ ಐಡಿ ರಿಜಿಸ್ಟ್ರೇಷನ್, ವೆರಿಫಿಕೇಶನ್ ಪ್ರಕ್ರಿಯೆ ಹೇಗಾಗಿತ್ತು, ಎಷ್ಟು ಜನರನ್ನ ಸೇರಿಸಲಾಯಿತು, ಎಷ್ಟು ಜನರನ್ನ ಕೈ ಬಿಡಲಾಯಿತು, ಸೇರ್ಪಡೆಯಾದವರ ಪೈಕಿ ಎಷ್ಟು ಜನರು ವೋಟ್ ಹಾಕಿದ್ರು, ಹೀಗೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ಕ್ರಾಸ್ ವೆರಿಫೈ ಮಾಡಿದಂತೆಯೂ ಆಗುತ್ತೆ. ಅಲ್ಲದೆ ಈ ಪ್ರಕ್ರಿಯೆಗಳಲ್ಲಿ ಏನಾದರೂ ಸಮಸ್ಯೆ ಎದುರಾಗಿದ್ರೆ ಅಥವಾ ಇದನ್ನ ಸರಳೀಕರಿಸೋದಕ್ಕೆ ಏನಾದರೂ ಮಾರ್ಗಗಳಿದ್ರೆ ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಸಂಪೂರ್ಣವಾಗಿ ಈ ಪ್ರಕ್ರಿಯೆ ಎಷ್ಟು ಪಾರದರ್ಶಕವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ಈ ಪ್ರಶ್ನೆಯನ್ನ ಎಲೆಕ್ಷನ್ ಕಮಿಷನ್ ಜನರ ಮುಂದೆ ಇಟ್ಟಿದೆ. ಇನ್ನು 4ನೇ ಪ್ರಶ್ನೆ, ಮೃತಪಟ್ಟವರ ಹೆಸರುಗಳನ್ನ ಡಿಲೀಟ್ ಮಾಡಬೇಕಾ ಬೇಡವಾ ಅನ್ನೋದು. ಸಾಮಾನ್ಯ ಜ್ಞಾನ ಇರೋ ಪ್ರತಿಯೊಬ್ಬರು ಇದಕ್ಕೆ ಹೌದು ಅಂತಾರೆ ಅನ್ನೋದು ವಾಸ್ತವ. ಸದ್ಯ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ತೆಗೆದುಹಾಕಿರೋ 65 ಲಕ್ಷ ನಕಲಿ ವೋಟ್ಗಳ ಪೈಕಿ ಈ ಮೃತಪಟ್ಟವರ ಸಂಖ್ಯೆ ಕೂಡ ಲಕ್ಷ ಲೆಕ್ಕದಲ್ಲಿತ್ತು.
ಈ ಹೆಸರುಗಳು ಹಾಗೆ ಇದ್ದಿದ್ರೆ ಅದನ್ನ ಬಳಸಿಕೊಂಡು ಬೇರೆಯವರು ವೋಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತಾ ಇತ್ತು. ಜನರ ನಿಜವಾದ ನಿರ್ಧಾರ ಹೊರಬಾರದ ಪರಿಸ್ಥಿತಿಗೆ ದಾರಿ ಮಾಡಿಕೊಟ್ಟಂತಾಗ್ತಾ ಇತ್ತು. ಅಲ್ಲದೆ ಒಂದು ವೇಳೆ ಈ ರೀತಿ ಮೃತಪಟ್ಟವರ ಹೆಸರನ್ನ ತೆಗೆಯದೆ ಎಲೆಕ್ಷನ್ ನಡೆಸಿ ಆಮೇಲೆ ಸೋತ ಪಕ್ಷ ಗೋಲ್ಮಾಲ್ ಆಗಿದೆ ಅಂತ ಆರೋಪಿಸಿ ವೆರಿಫಿಕೇಶನ್ ವೇಳೆ ಮೃತಪಟ್ಟವರ ಹೆಸರು ಇತ್ತು ಅನ್ನೋದು ಅಂತಿಮವಾಗಿ ರಿವೀಲ್ ಆದ್ರೆ ಇದರಿಂದ ಜನರಿಗೆ ಸಾವಿರಾರು ಗೊಂದಲಗಳು ಸೃಷ್ಟಿಯಾದಂತಾಗುತ್ತೆ. ಆಗ ಈ ತಪ್ಪಿನ ಹೊಣೆ ಹೊರೋದು ಯಾರು? ಅದೇ ಕಾರಣಕ್ಕೆ ಎಲೆಕ್ಷನ್ಗೂ ಮುನ್ನವೇ ಈ ಪ್ರಕ್ರಿಯೆಯನ್ನ ನಡೆಸಿರೋದು. ಇದು ಸರಿನಾ ಇಲ್ವಾ ಅನ್ನೋದನ್ನ ನೀವೇ ಹೇಳಿ ಅಂತ ಜನರ ಮುಂದೆ ಪ್ರಶ್ನಿಸ್ತಾ ಇದೆ ಎಲೆಕ್ಷನ್ ಕಮಿಷನ್. ಇನ್ನು 5ನೇ ಪ್ರಶ್ನೆ, ಒಬ್ಬ ವೋಟರ್ ಒಂದೇ ಕಡೆ ತನ್ನ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾ ಅನ್ನೋದು. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಬೆಂಗಳೂರಲ್ಲಿ ರಾಹುಲ್ ಗಾಂಧಿ ಮಾಡಿದ್ದ ಆರೋಪಗಳು ನೆನಪಾಗುತ್ತೆ. ಒಬ್ಬ ವ್ಯಕ್ತಿ 3-4 ಕಡೆ ವೋಟ್ ಹಾಕಿದ್ದಾನೆ, ವೋಟ್ ಚೋರಿ ಆಗಿದೆ ಅಂತ ದಾಖಲೆ ತೋರಿಸಿ ಆಪಾದನೆ ಮಾಡಿದ್ರು. ಆದ್ರೆ ಅದರ ಸತ್ಯಾಸತ್ಯತೆ ನೋಡೋದಕ್ಕೆ ಬೆನ್ನತ್ತಿದಾಗಲೇ ಗೊತ್ತಾಗಿದ್ದು ಆತ 4 ಕಡೆ ವೋಟ್ ಹಾಕಿಲ್ಲ, ಒಂದೇ ಕಡೆ ವೋಟ್ ಹಾಕಿರೋದು ಅಂತ. ಆದ್ರೆ ಆತ ವೃತ್ತಿಯ ಹಿನ್ನೆಲೆ ಯಾವೆಲ್ಲ ಊರುಗಳಿಗೆ ವರ್ಗಗೊಂಡಿದ್ನೋ ಆ ಎಲ್ಲಾ ಕಡೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರಿಂದ ಗೊಂದಲ ಸೃಷ್ಟಿಯಾಯಿತು ಬಿಟ್ರೆ ವೋಟ್ನಲ್ಲಿ ಗೋಲ್ಮಾಲ್ ಆಗಿರಲಿಲ್ಲ. ಇದನ್ನ ತಪ್ಪಿಸಬೇಕು ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಕಡೆ ರಿಜಿಸ್ಟ್ರೇಷನ್ ಅನ್ನೋ ನಿಯಮ ತರಬೇಕು. ಇದು ಸರಿನಾ ಇಲ್ವಾ ಅನ್ನೋದನ್ನ ಜನರ ಮುಂದೆ ಕೇಳಿದ್ದಾರೆ. ಮೇಲೆ ಕೇಳಿರೋ ಎಲ್ಲಾ ಪ್ರಶ್ನೆಗಳು ಎಷ್ಟು ಸಮಂಜಸ, ಇದು ಬೇಕಾ ಬೇಡವಾ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಆದ್ರೆ ಇದ್ಯಾವುದನ್ನು ಮಾಡೋದೇ ಬೇಡ ಅನ್ನೋದು ರಾಹುಲ್ ಹಾಗೂ ಕಾಂಗ್ರೆಸ್ನ ಹೋರಾಟ. ಅಕ್ರಮಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿ ಎಲ್ಲವನ್ನೂ ಸರಿಯಾದ ರೀತಿಯಲ್ಲಿ ಮಾಡೋದನ್ನ ತಪ್ಪು ಅನ್ನೋ ಬುದ್ಧಿವಂತರು, ಅದಕ್ಕೆ ಜೈ ಅನ್ನೋ ಜನರು ಭಾರತದಲ್ಲಿದ್ದಾರೆ ಅನ್ನೋದು ಅಚ್ಚರಿ ಪಡಬೇಕಾದ ವಿಚಾರವೋ ಅಥವಾ ಆತಂಕ ಪಡಬೇಕಾದ ವಿಚಾರವೋ ಅನ್ನೋದನ್ನ ನೀವೇ ಆಲೋಚಿಸಿ. ಇನ್ನು ಈ ರೀತಿ ವಾಮ ಮಾರ್ಗದಲ್ಲಿ ಗೆದ್ದು ಬಂದು ಅಧಿಕಾರ ಹಿಡಿದ್ರೆ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಮೊದಲ ಉದಾಹರಣೆ ಬಂಗಾಳದಿಂದ ಸಿಗ್ತಾ ಇದೆ. ಪಶ್ಚಿಮ ಬಂಗಾಳದ ಕೆಲ ಗ್ರಾಮಗಳು ಅಭಿವೃದ್ಧಿಯಿಂದ ಎಷ್ಟು ಹಿಂದುಳಿದಿವೆ ಅಂದ್ರೆ ವಯಸ್ಸಾದ ವೃದ್ಧೆಯೊಬ್ಬರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಆಂಬುಲೆನ್ಸು ಇಲ್ಲ, ಆಂಬುಲೆನ್ಸ್ ಬರೋದಕ್ಕೆ ಸರಿಯಾದ ರಸ್ತೆಯೂ ಇಲ್ಲ. 4-5 ಜನರು ಆಕೆಯನ್ನು ಹೊತ್ತುಕೊಂಡು ಹೋಗ್ತಾ ಇರೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇನ್ನೊಂದು ವಿಡಿಯೋ ಕಾಂಗ್ರೆಸ್ ಹಾಗೂ JMM ಸರ್ಕಾರ ಇರೋ ಜಾರ್ಖಂಡ್ನಿಂದ ಬರ್ತಾ ಇದೆ. ಸರಿಯಾದ ಊಟ ಇಲ್ಲದೆ ಹಸಿವಿನಿಂದ ಬಳಲ್ತಾ ಇರೋ ಮಕ್ಕಳಿಗೆ ಊಟ ಒದಗಿಸೋದಕ್ಕೆ ಸಾಧ್ಯವಾಗದೆ ಆ ಮಕ್ಕಳಿಗೆ ಡ್ರಗ್ಸ್ ಕೊಟ್ಟು ಹಠ ಮಾಡದಂತೆ ಸುಮ್ಮನಾಗಿಸೋ ಪರಿಸ್ಥಿತಿಗೆ ಬಂದಿರೋ ಕುಟುಂಬದ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಪೋಷಕರೇ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದು ಪುಟ್ಟ ಮಕ್ಕಳಿಗೆ ಆಹಾರ ತರೋದಕ್ಕೆ ಹಣವೂ ಇಲ್ಲ, ವ್ಯವಸ್ಥೆಯೂ ಇಲ್ಲ. ಆದಿವಾಸಿ ಸಮುದಾಯದ ಕುಟುಂಬದ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ. ಫ್ರೀ ಕೊಟ್ಟು ಅಧಿಕಾರ ಗಿಟ್ಟಿಸಿಕೊಳ್ಳೋ ಕ್ರೂರಿಗಳಿಗೆ ಕೊನೆ ಪಕ್ಷ ಇಂಥ ಕುಟುಂಬಗಳನ್ನ ಹುಡುಕಿ ಆಹಾರ ಪೂರೈಸೋ ಯೋಗ್ಯತೆಯೇ ಇಲ್ಲ ಅಂದಮೇಲೆ ಅಧಿಕಾರ ಏನಕ್ಕೆ, ನಾಯಕ ಅನ್ನೋ ಪಟ್ಟ ಏನಕ್ಕೆ? ನಿಮ್ಮಂಥವರು ಬದುಕೋದಕ್ಕೂ ಅರ್ಹರಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.